ನನ್ನ ಫ್ರೆಂಡು ಅಕ್ಷಯ್ ಬಂಡಮನೆ ಅಂತ ಅಕ್ಷಯ್ ಬಡಮನೆ ಅಂತ. ಇವತ್ತು ಕ್ರೇಜಿ ಲೋಕದಲ್ಲಿ ಮಂಜು ಮಧು ಇಬ್ರು ಕಳ್ದೋಗ್ಬಿಟ್ಟಿದ್ದಾರೆ. ನಾನು ಬಂದಿದ್ದೀನಿ. ಫಿಲ್ಟರ್ ಹಾಕ್ತೀನಿ ಬಿಡಿ ಬ್ರೋ. ಐ ಆಮ್ ಸಾರಿ, ಲೈಕ್ ಅವರು ಅಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಕ್ರೇಜಿ ಲೋಕ. ಸೊ ಇವತ್ತು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಅವ್ರನ್ನೆಲ್ಲ ಮೀಟ್ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಗೋಗಿತ್ತಾ? ಆಲ್ಮೋಸ್ಟ್ ಒಂದು ವರ್ಷ ಆಗೋಗಿತ್ತು. ಸೊ ಇವಾಗ ಒಂದಿಬ್ಬರು ಫ್ರೆಂಡ್ಸ್ನ ಮೀಟ್ ಮಾಡಬೇಕು. ಒಬ್ಬರ ಹತ್ರ ಬಂದೀವಿ. ಇವ್ರನ್ನ ನೋಡಿದ್ರೆ ಆ್ಯಕ್ಚುಲಿ ನೀವು ನಂದು ಊಟಿ ಟ್ರಿಪ್ ಹೋಗಿದ್ವಿ. ಆ ಊಟಿ ವ್ಲಾಗ್ಸಲ್ಲೆಲ್ಲ ನೋಡಿದ್ರೆ ಅವ್ರನ್ನ ನೋಡ್ಬೋದು. ಊಟಿ ವ್ಲಾಗ್ದೆಲ್ಲ ಲಿಂಕ್ ಹಾಕಿರ್ತೀನಿ, ನೋಡಿ ಅದು. ಸೊ ಇಲ್ಲಿ ಬಂದಿದ್ದೀವಿ. ಇವರು RR ನಗರದಲ್ಲಿರೋದು. ಆ ಕೊನೆಯಿಂದ ಈ ಕೊನೆಗೆ ಬರೋಷ್ಟರಲ್ಲಿ ಸುಸ್ತಾಗೋಯ್ತು. ಸೊ ಅದಕ್ಕೆ ಇವತ್ತು ಆ್ಯಕ್ಟಿವಾದಲ್ಲಿ ಬಂದುಬಿಟ್ಟಿದ್ದೀವಿ. ಆರಾಮಾಗಿ ಬರ್ಬೋದು, ಟ್ರಾಫಿಕಲ್ಲಿ ಈಸಿ ಆಗುತ್ತೆ, ಮತ್ತು ಫ್ಯೂಯಲ್ ಎಕ್ಸ್ಪೆನ್ಸ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಆರಾಮಾಗಿ ಆ್ಯಕ್ಟಿವಾದಲ್ಲಿ ಬಂದಿದ್ದೀವಿ. ಬಾಡಿ ಪೇಯ್ನ್ ಬರಲ್ಲ, ಮೇಯ್ನು ಆರಾಮಾಗಿ ಬರ್ಬೋದು. ಸೊ ಅದಕ್ಕೆ ಬಂದಿದ್ದೀವಿ. ಈಗ ಇವ್ರು ಅಪಾರ್ಟ್ಮೆಂಟಲ್ಲಿದ್ದಾರೆ, ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗಿ ಸ್ವಲ್ಪ ಚಿಲ್ ಮಾಡಿ ಊಟ ಮಾಡಿಯಾರಂತೆ, ನಮಗೋಸ್ಕರ ಕಾಯ್ಕೊಂಡಿದ್ದಾರೆ. ಸೊ ಬನ್ನಿ ಹೋಗೋಣ. ಈ ಬ್ಲಾಕ್ ಅಲ್ವಾ, ಈ ಬ್ಲಾಕ್ ಲಾಸ್ಟಿಗೆ ಹೋಗ್ಬೇಕು. ನಾವು ಆ್ಯಕ್ಚುಲಿ ನಿನಗೆ ಭಯ ಪಡಿಸೋಣ, ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡು ನೋಡಿದ್ರೆ ಎಲ್ಲ ನೋಡಿದವರೆಲ್ಲ ಭಯ ಪಟ್ಕೊಂಡಿರ್ತಾರೆ. ನಿನ್ನ ಎಲ್ಲ ಮೇಕಪ್ ಬೇರೆ ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ಯಾ. ನಾನು ಹೇಳನಲ್ಲ, ಇವಳನ್ನ ನೋಡಿರ್ತೀರ ಈ ಮೂತಿನ ಊಟಿಯಲ್ಲಿ. ನೋಡಿ ಇಲ್ಲಿ ಮೇಘಾ ಅಕೌಂಟಲ್ಲಿ ರೀಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಓಡ್ತಾ ಇದೆ ಅಂದರೆ ಆಲ್ಮೋಸ್ಟ್ 18.2 ಮಿಲಿಯನ್ ವ್ಯೂಸ್ ಓಡಿದೆ. ನೋಡಿ ಇದೇ ಪ್ರೊಫೈಲು, ಫಾಲೋ ಮಾಡಿ ಎಲ್ಲರೂ. ಮೇಡಮ್ಗೆ ಇಷ್ಟೆಲ್ಲ ಫಾಲೋವರ್ಸ್ ಇದ್ದು ಇಷ್ಟೆಲ್ಲ ರೀಚ್ ಎಲ್ಲ ಇದ್ರೂ ಮೇಡಮ್ ಇವತ್ತವರೆಗೂ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಮಾಡ್ಕೊಂಡಿಲ್ಲ. ಮುಖ ಒಂದ್ಸಲ ನೋಡ್ಕೊಳ್ಳಿ. ಇಷ್ಟು ದಿನದಿಂದ ಇದು ಆಪ್ಷನ್ ಇರೋದೇ ಗೊತ್ತಿಲ್ಲ ಅವ್ರಿಗೆ. ಸೊ ನೀವೆಲ್ಲ ಫಾಲೋ ಮಾಡಿ. ಇನ್ಮೇಲಿಂದ ಅವ್ರು ರೀಲ್ಸ್ ನೋಡಿ ತುಂಬ ಚೆನ್ನಾಗಿ ಆಗ್ತಾರೆ, ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ. ಸಪೋರ್ಟ್ ಮಾಡಿ. ಬೇಗ ಅವರು ಇನ್ಸ್ಟಾಗ್ರಾಮಲ್ಲಿ ಅರ್ನ್ ಮಾಡಲಿ, ಚೆನ್ನಾಗಿ ದೊಡ್ಡದು ನಮಗೂ ಸ್ವಲ್ಪ ಕೊಡಲಿ. ಹಲೋ, ಇವತ್ತು ಕ್ರೇಜಿ ಲೋಕದಲ್ಲಿ ಮಂಜು ಮಧು ಇಬ್ರು ಕಳ್ದೋಗ್ಬಿಟ್ಟಿದ್ದಾರೆ. ನಾನು ಬಂದಿದ್ದೀನಿ. ಸೊ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಕಮಾನ್. ಸೊ ಫ್ರೆಂಡ್ ಮನೆಗೆ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಒಂದು ಒಳ್ಳೆ ಫಿಲಮ್ ನೋಡಿದ್ವಿ. ಫಿಲಮ್ ಎಲ್ಲ ನೋಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಇಲ್ಲಿಂದ ಮತ್ತೆ ಸ್ಟುಡಿಯೋ ಹತ್ರ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಊಟ ಕೊಟ್ರಿ. ನೀವು ಬನ್ನಿ, ಹೊಸಕೋಟೆಗೆ ಬನ್ನಿ, ನೀವು ಒಳ್ಳೆ ಬಿರಿಯಾನಿ ತಿನ್ನೋಣ. ಯಾವಾಗ ಬರ್ತೀರಾ? ನೋಡೋಣ, ನೆಕ್ಸ್ಟ್ ವೀಕ್ ಬರ್ತಾರಾ, ಯಾವಾಗ ಬರ್ತಾರೋ ಕಾಯ್ಕೊಂಡಿರೋಣ. ಥ್ಯಾಂಕ್ ಯು. ಬಾಯ್ ಬ್ರೋ, ಸಿಗೋಣ. ಬಾಯ್ 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 ಬ್ರೋ, ಸಿಗೋಣ. ಹಾಯ್ ಬ್ರೋ, ಮಧು. ಸೂಪರ್ ಸೂಪರ್. ಹೇಗಿದ್ದೀರಾ ನೀವು? ಮಧು ಇಲ್ಲ. ಓಕೆ ಓಕೆ, ಶಿವಾನಿ ಅವರ ಕೇಳಿದ್ದೀನಿ ಹೆಸರು, ಬಟ್ ಇವರೇ ಅಂತ. ಫಿಲ್ಟರ್ ಹಾಕ್ತೀನಿ ಬಿಡಿ ಬ್ರೋ. ಏನಂತ, ಏನ್ ತಿಂತಾ ಇದ್ದಾರೆ ಗೆಸ್ ಮಾಡಿ. ಕಿಶೋರ್ ಅವ್ರು ಏನ್ ತಿನ್ಬೋದು ಅಂತ. ಕಿಶೋರ್ ಅವರು ರಘು ಅವ್ರನ್ನ ಪಕ್ಕದಲ್ಲಿ ಕೂರಿಸಿ ಅವ್ರಿಗೆ ತಿನ್ಸೋದು ಬಿಟ್ಟು ಈ ತರ ತಿಂತಾ ಇದಾರೆ. ಏನ್ ತಿಂತಾ ಇದಾರೆ ಅಂತ. ಹೌದು, ತುಂಬಾ ಆಕ್ಚುಲಿ ತುಂಬಾ ಕರೆಕ್ಟಾಗಿ ಹೇಳಿದ್ರಿ ನೀವು. ಹೇಳಿ ಬ್ರೋ, ಇನ್ನೊಂದ್ಸಲ ಹೇಳಿ ಆ ಮಾತು. ಆಕ್ಚುಲಿ ತುಂಬಾ ಇಷ್ಟ ಆಯ್ತು ನನಗೆ ನೀವು ಹೇಳಿದ್ದು. ಅಂದರೆ ಹೇಗೆ ಅಂತ ಅಂದರೆ, ಲೈಕ್ ಟು ಗೆಟ್ ಓವರ್ ಗ್ರೀಫ್ ಅಂದರೆ ನಮ್ಮಲ್ಲಿ ಏನೋ ಒಂದು ಬೇಸರ ಇರುತ್ತಲ್ಲ, ಆದರೂ ಅದನ್ನ ದಾಟಬೇಕು ಅಂತ ಅಂದರೆ ನಮ್ಗೆ ಏನು ಇಷ್ಟ ಇದೆಯೋ ಅದನ್ನೇ ಮಾಡಬೇಕು ನಲ್ಲಿ. ಸೊ ಯಾ ಐ ಆಮ್ ಸಾರಿ, ಲೈಕ್ ಅವರು ಅಳ್ತಾ ಇದ್ದಾರೆ. ನೋ ಕೆಲವೊಂದ್ಸಲ ಅನ್ಕೊಂತಾರೆ, ಇವಾಗ ಆರ್ಟಿಸ್ಟ್ಗೆ ಏನಾದರೂ ಸ್ವಲ್ಪ ಮಧ್ಯದಲ್ಲಿ ಏನಾದ್ರು ಆಯಿತು ಅಂದರೆ, ಇಫ್ ದೇ ಗೋ ಬ್ಯಾಕ್ ಡೂಯಿಂಗ್ ವಾಟ್ ದೇ ಲವ್, ಅವ್ರು ಏನಾದ್ರು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇವ್ರು ಆಗಲೇ ಮಾಡ್ತಾ ಇದ್ದಾರೆ, ಇವ್ರಿಗೆ ನೋವು ಎಲ್ಲ ಮುಗ್ದೋಯ್ತಾ? ಇಲ್ಲ, ಆ ನೋವನ್ನ ದಾಟೋದಕ್ಕೆ ಇಟ್ಸ್ ಒನ್ ಆಫ್ ದ ಮೀಡಿಯಮ್. ಬಿಕಾಸ್ ನನಗೆ ನಿಮಗೆಲ್ಲ ಗೊತ್ತಿರಬೇಕು ನನ್ನ ಪೇರೆಂಟ್ಸ್ ಬಗ್ಗೆ ಎಲ್ಲ. ಫಾರ್ ಮೀ ಹ್ಯೂಮರ್ ವಾಸ್ ದ ವೇ ಟು ಗೆಟ್ ಓವರ್. ಅಂದರೆ ನಿಮಗೆ ನೀವೇ ಒಂದು ಮುಖವಾಡ ಅಥವಾ ಒಂದು ಗೋಡೆ ಕಟ್ಕೊಳ್ಳೋ ಥರ ಅದು. ಇಟ್ಸ್ ದ ವೇ
ಟು ಗೆಟ್ ಓವರ್ ಸಮಥಿಂಗ್ ವಿಚ್ ಹರ್ಟ್ಸ್ ಯು. ಎವ್ರಿ ಒನ್ ಟಾಕ್ಸ್ ಅಬೌಟ್ ಇಂಟಾಕ್ಸಿಕೇಶನ್ ಅವ್ರ ಅಥವಾ ಡ್ರಗ್ಗೆ ಒಂದು ಇದಾಗೋದು ಅಂದರೆ ಯು ನೋ ವೈ ವಿ ಆರ್ ಅಡಿಕ್ಟೆಡ್ ಟು ಆರ್ಟ್. ಲೈಕ್ ಇಷ್ಟೊಂದೆಲ್ಲ ನಿಮಗೆ ಅವನು ಕೆಲವೊಂದು ಸಲ ಹೇಟು ನೆಗೆಟಿವಿಟಿ ಎಲ್ಲ ಇದ್ರೂ ನಾವು ಆರ್ಟಿಗೆ ಯಾಕೆ ಅಡಿಕ್ಟ್ ಆಗಿದ್ದೀವಿ ಅಂತ ಅಂದರೆ ಮೇ ಬಿ ಇವಾಗ ಸ್ವಲ್ಪ ಜನ IT ಕೆಲಸಕ್ಕೆ ಅಡಿಕ್ಟ್ ಆಗಿರ್ತಾರೆ, ಇನ್ನು ಸ್ವಲ್ಪ ಜನ ಅವ್ರ ಬಿಸ್ನೆಸ್ಸಲ್ಲಿ ಅಡಿಕ್ಟ್ ಆಗಿರ್ತಾರೆ. ಕಾಸು ಮತ್ತು ಒಂದು ಏನು ಅಂತ ಅಂದರೆ ಒಂದು ಗೆಲುವಿಗಿಂತ ಸಕ್ಸಸ್ಗಿಂತ ಆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಮಾತ್ರ ಗೊತ್ತು ವೈ ಹಿ ಈಸ್ ಲೈಕ್ ಅಡಿಕ್ಟೆಡ್ ಟು ದಟ್, ಲವಿಂಗ್ ಇಟ್ ಅಂತ ಅಲ್ಲಿ. ಆ್ಯಂಡ್ ಪ್ರತಿಯೊಂದೂ ಬರೀ ವ್ಯೂಸು, ಶೇರ್ಸು, ಲೈಕ್ಸ್ಗೆ ಆ ಥರ ಬರೀ ಅದೇ ಮೋಟಿವ್ ಆಗಂಗಿದ್ರೆ ಐ ಡೋಂಟ್ ಥಿಂಕ್ ಲಾಂಗ್ ಟರ್ಮಲ್ಲಿ ಅದು ನಡೆಯಲ್ಲ, ಚಾನ್ಸೇ ಇರೋದಿಲ್ಲ ಅಲ್ಲಿ. ಬಿಕಾಸ್ ಲೈಕ್ಸ್ ವ್ಯೂಸ್ ಮತ್ತು ಹೋಗಲಿಕ್ಕೆ ಎಲ್ಲ ನಮ್ಮ ಕಾಂಟೆಂಟ್ ಅಥವಾ ನಮ್ಮ ಲೈಕಿಂಗ್ನ ಕೆಳಗಡೆ ಮೇಲ್ಗಡೆ ಮಾಡಿದ್ರೆ ಅಲ್ಲಿ ಕನ್ಸಿಸ್ಟೆನ್ಸಿ ಒಂದು ಫ್ಲಾಟ್ ಲೈನೇ ಇರೋದಿಲ್ಲ ಅಲ್ಲಿ. ಅಡಿಕ್ಟ್ ಆಗಿದ್ರೆ ಯಾವತ್ತಿದ್ರೂ ಲೈಫಲ್ಲಿ ಲೈಫ್ ಉದ್ಧಾರ ಆಗದೆ, ಬೇರೆದಕ್ಕೆಲ್ಲ ಅಡಿಕ್ಟ್ ಆದರೆ ಲೈಫ್ ಹಾಳು ಮಾಡ್ಕೊಂತೀವಿ. ಸೊ ದಿಸ್ ಇಸ್ ದ ಬೆಸ್ಟ್ ಅಡಿಕ್ಷನ್ ಅನ್ಸುತ್ತೆ. ಓ ಡೆಫಿನೆಟ್ಲಿ, ಪ್ಲೀಸ್ ಗೆಟ್ ಅಡಿಕ್ಟೆಡ್ ಟು ಮ್ಯೂಸಿಕ್ಗೆ ಅಡಿಕ್ಟ್ ಆಗಿ, ಬುಕ್ಸ್ಗೆ ಅಡಿಕ್ಟ್ ಆಗಿ, ಸಾಲಿಟ್ಯೂಡ್ ಅಡಿಕ್ಟ್ ಆಗಿ. ಎಷ್ಟೊಂದು ಜನ ಲೋನ್ಲಿನೆಸ್ ಅನ್ಕೊತಾರೆ, ಲೈಕ್ ಬೀಯಿಂಗ್ ವಿತ್ ಯುವರ್ ಸೆಲ್ಫ್, ಅದಕ್ಕೆ ಅಡಿಕ್ಟ್ ಆಗಿ. ಇದೆಲ್ಲ ಏನು ಮೋಸ ಇಲ್ಲ. ಇನ್ನು ಬೇರೆದೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಡಿಕ್ಷನ್ಸ್ ಕಷ್ಟ ಇದೆ. ಆ್ಯಂಡ್ ನಾನು ಒಂದು ಕೆಲಸ ಬಿಟ್ಟು 4-5 ವರ್ಷ ಆಗಿದೆ. ಪ್ರತಿ ತಿಂಗ್ಳಿಗೆ ಅಟ್ಲೀಸ್ಟ್ ಒಂದು 4-5 ದಿನ ಅಂತೂ ಮತ್ತೆ ಕೆಲ್ಸಕ್ಕೆ ಜಾಯಿನ್ ಆಗಬೇಕಾ ಅಂತ ತಲೆಗೆ ಬರೋದು ಇದ್ದೇ ಇದೆ. ನಿಮ್ಗೆ ಯಾವಾಗಾರು ಒಂದು ಆಪರ್ಚುನಿಟೀಸ್ ಕಮ್ಮಿ ಆದಾಗ, ಅವಕಾಶಗಳು ಕಮ್ಮಿ ಆದಾಗ ಡೆಫಿನೆಟ್ಲಿ ಕಮಿಟ್ಮೆಂಟ್ಸ್ ಇರ್ತವೆ, ಸುಮಾರು ಜನ EMIs ಇರ್ತವೆ, ಭಾರ ಇರುತ್ತೆ, ಫ್ಯಾಮಿಲಿ ಅದೇ ಇರೋದು. ಸೊ ಎವ್ರಿಥಿಂಗ್ ಇಸ್ ಅಬೌಟ್ ನಂಗೆ ಯಾರು ಮನಿ ಡಸಂಟ್ ಬೈ ಹ್ಯಾಪಿನೆಸ್ ಅಂತ ಹೇಳ್ತಾನೆ ಗೊತ್ತಾ, ಅವ್ನು ಕರ್ಕೊಂಬನ್ನಿ ಅವನು. ಸಿ ಅದು ಯಾರು ಮನಿ ಡಸಂಟ್ ಬೈ ಹ್ಯಾಪಿನೆಸ್ ಅಂತಾರಲ್ಲ, ದಟ್ಸ್ ಆಲ್ ಬುಲ್ಶಿಟ್ ಯಾರ್. ನಮ್ಗೆ ಇವಾಗ ಸಡನ್ನಾಗಿ 50 ಲಕ್ಷ ನಿಮ್ಗೆ ಖುಷಿ ಆಗಿರಲ್ವಾ? ನಾ ಟಿಪಿಕಲ್ ಕನ್ನಡಿಗ ಅವ್ರಿಗೆ 5,000-10,000 ಸಬ್ಸ್ಕ್ರೈಬರ್ಸ್ ಇರ್ಬೇಕಾದ್ರೆ ಸೇಮ್ ಇದೇ ಥರ ನಾನು BMW ಯಾವುದೋ ಒಂದು G310R ತೊಗೊಳ್ಳೋಣ ಅಂತ ಏನೋ ಪ್ಲ್ಯಾನ್ ಇತ್ತನೋ. ಸೊ ಕನ್ನಡದಲ್ಲಿ ಯಾವ್ದಾದ್ರು ರಿವ್ಯೂ ಇದೆ ಅಂತ ನೋಡ್ಬೇಕಾದ್ರೆ ಟಿಪಿಕಲ್ ಅವ್ರದ್ದು ಬಂತು. ಸೊ ಅಲ್ಲಿಂದ ನೋಡಿದ ತಕ್ಷಣ ನನಗೆ ಯಾರಾದರೂ ವರ್ಕ್ ಇಷ್ಟ ಆದರೆ ಐ ಡೈರೆಕ್ಟ್ಲಿ ಡ್ರಾಪ್ ಆಫ್ ಅ ಮೆಸೇಜ್. ಜನ ಒಂದು ಮರಿತಾರೆ, ಇಟ್ ಮೇ ಮೀನ್ ಸಮಥಿಂಗ್, ಇಟ್ ಮೀನ್ಸ್ ಅ ಲಾಟ್ ಟು ಸಮ್ಮನ್. ಬಿಕಾಸ್ ನನಗೂ ಇವಾಗಲೂ ಯಾರು ಒಂದು ಕಾಂಪ್ಲಿಮೆಂಟ್ ಕೊಟ್ಟರೆ ಇಟ್ ಮೀನ್ಸ್ ಸೋ ಮಚ್ ಟು ಮೀ. ಬಿಗ್ ಬಾಸ್ ಅದನ್ನೇ ಏನೂ ಹೇಳಿಲ್ಲ ಅಂತಲೇ ಕಳಿಸ್ಬಿಟ್ರು ಆಚೆ. ಅಲ್ಲಿ ಏನು ಹೇಳ್ಕೊಳ್ಳೋದಿಲ್ಲ, ಏನು ಹೇಳ್ತಾರೆ. ಸ್ವಲ್ಪ ಝೋನ್ ಔಟ್ ಆಗಿದ್ರಿ ಬಿಡಿ. ಓ ಐ ವಾಸ್ ಲೈಕ್ ಬ್ರೋ, ಒಂದು ದುರಹಂಕಾರ ನನ್ನ ಸೈಡಿಂದ ಆಗಿದ್ದೇನು ಅಂತ ಅಂದರೆ, ನಾನು ಶೋ ಮುಂಚೆಯಿಂದನೂ ನೋಡಿರಲಿಲ್ಲ. ಹೋಗ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೂ ನೋಡಬೇಕಾಗಿತ್ತು. ಬಟ್ ನಾನೇನು ಅಂದ್ಕೊಂಡೆ, ತಲೆನ ಒಂದು ಖಾಲಿ ಪೇಪರ್ ಥರ ಇಟ್ಕೊಂಡು ಹೋಗೋಣ ಅಂತ. ಅದು ಹೆಂಗಾಗೋಯ್ತು ಗೊತ್ತಾ, ಖಾಲಿ ಪೇಪರ್ ಇಟ್ಕೊಂಡೆ. ಬಟ್ ಎಷ್ಟೊಂದು ಸಲ ಅಂದ್ಕೊಂಡಿದ್ದೀನಿ ಅಲ್ಲಿ ಅಟ್ಲೀಸ್ಟ್ ಒಂದು ಬೇಸಿಕ್ ಐಡಿಯಾ ಇರಬೇಕಾಯ್ತು ನನಗೆ. ಹೇಗೆ ನಾಮಿನೇಟ್ ಮಾಡ್ತಾರೆ, ಹೇಗೆ ಔಟ್ ಮಾಡ್ತಾರೆ, ಐಡಿಯಾನೇ ಇಲ್ಲ. ಅಲ್ಲಿ ಹೋಗಿದ ತಕ್ಷಣ ಏನು ನಡೀತಾ ಇದೆ ಗುರು ಇಲ್ಲಿ ಅಂತ. ಒಂದು ಫೇಸ್ ಬಂತು, ನಾನು ಶೋನ ಬೈಕೊತಾ ಇದ್ದೆ, ಈ ಶೋಯಿಂದ ಹಿಂಗಾಗೋಯ್ತು. ಒಂದು ಸ್ವಲ್ಪ ದಿನ ಆಮೇಲೆ ನಾನೇ ಬೈಕೊಂತಿದ್ದೆ, ಶೋ ಕರೆಕ್ಟಾಗೇ ಇದೆ, ನಾನೇ ಸರಿಗಿರಲಿಲ್ಲ, ನಾನೇ ಕರೆಕ್ಟಾಗಿರಲಿಲ್ಲ ಅಂತ. ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಪೀಸಿಗೆ ಬಂದೆ. ಏನು ಅಂದರೆ ಅದು ಕರೆಕ್ಟಾಗಿತ್ತು, ನಾನು ಕರೆಕ್ಟಾಗಿತ್ತು. ಕೆಲವೊಂದು ಆಪರ್ಚುನಿಟಿಗೆ ಇನ್ನೂ ಬೆಟರ್ ಯೂಸ್ ಮಾಡ್ಕೊಬೋದು, ನಮ್ಗೆ ಗೊತ್ತೇ ಆಗಲ್ಲ. ಆಮೇಲೆ ಎಲ್ಲದೂ ಕರೆಕ್ಟ್ ಮಾಡ್ಕೊಂಬಿಟ್ರೆ ಹೌ ಡು ವಿ ಬಿಕಮ್ ಹ್ಯೂಮನ್ಸ್? ಐ ವಾಸ್ ಜಸ್ಟ್ ಅ ಹ್ಯೂಮನ್. ಬಟ್ ಅದಾದಮೇಲಿಂದ ಮತ್ತೆ ಅದೇ ತಪ್ಪು ಮಾಡೋದಕ್ಕೆ ಹೋಗಲ್ಲ. ಏನಾದ್ರು ಒಂದು ಆಪರ್ಚುನಿಟಿ ಬಂತು ಅಂತಂದರೆ ಅದ್ರ ಬಗ್ಗೆ ಒಂದು ಒಳ್ಳೆ ಸ್ಟಡಿ ಮಾಡ್ತೀನಿ. ಆ್ಯಂಡ್ ಒಪ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಕೈಲಿ ಆಗುತ್ತೋ ಆಗಲ್ವೋ, ಇದು ನನಗೆ ಸೂಟ್ ಆಗುತ್ತಾ ಅಂತ ಒಂದು ಯೋಚನೆ ಮಾಡ್ತೀನಿ. ಒಂದು ಹೇಳ್ತೀನಿ, ಇದು ನಗೋ ಮ್ಯಾಟ್ರೋ ಅಳೋ ಮ್ಯಾಟ್ರೋ ನನಗೂ ಗೊತ್ತಿಲ್ಲ. ನಮ್ಮ ಅಪ್ಪ ತೀರ್ಕೊಂಡಿದ್ದು ನಾನು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇರ್ಬೇಕಾರೆ. ಆ್ಯಂಡ್ ನಂದು ಹಿಟ್ಟಾಗಿರೋದು ಅಪ್ಪನ ಕ್ಯಾರೆಕ್ಟರು. ನಾನು ಲೆಕ್ಕದಲ್ಲ ನಂಗೆ ಅಪ್ಪ ಹೆಂಗೆ ಬೈತಾಯಿದ್ರು ಮಾತಾಡ್ತಿದ್ರು ನನಗೆ ಅದು ನೆನಪು ಗೊತ್ತೇ ಇಲ್ಲ. ಬಿಕಾಸ್ ಕೆಲವೊಂದ್ಸಲ ನೋಡ್ತೀವಿ ಅಲ್ಲ, ಸುಮಾರು ಜನ ಇಟ್ಸ್ ಜಸ್ಟ್ ಅಬೌಟ್ ಅಬ್ಸರ್ವಿಂಗ್. ಇವಾಗಲೂ ನನಗೆ ಗುರು ಅನ್ನೋದು ಉಪೇಂದ್ರ ಸರ್. ಉಪೇಂದ್ರ ಫಿಲಮ್ ನೋಡ್ಕೊಂಡು ಸೇಮ್ ಹಾಗೆ ಆಡ್ತಾ ಇದ್ದೀನಿ. ನಮ್ಮಮ್ಮ ಹೇಳ್ತಾ ಇದ್ದಾರೆ, ಉಪೇಂದ್ರ ಫಿಲಮಲ್ಲಿ ಬೇರೆ ಥರ ಕಣಪ್ಪ, ಅವ್ರು ಆಚೆ ಲೈಫಲ್ಲಿ ಈ ಥರ ಎಲ್ಲ ಇರಲ್ಲ. ನಿನಗೇನು ಗೊತ್ತು, ನನಗೆ ಫಿಲ್ಟ್ರ್ ಇಲ್ದಂಗೆ ಮಾತಾಡೋದು ಅಂದ್ಬಿಟ್ಟು ಕಿರಿಕೆಲ್ಲ ಮಾಡ್ಕೊಂಬರೋದು. ಇವಾಗ ನನಗೆ ಉಪೇಂದ್ರ ಮೂವಿಲಿ ಅರ್ಥ ಆಗೋದೇನು ಹೇಳು, ಲಾಸ್ಟಲ್ಲಿ ನಾನು ಅಂತ ಇರುತ್ತೆ, ಆ ಅಹಂನ ನಾವು ಕಟ್ಟಿಟ್ಟು ಬದುಕಬೇಕು, ಅದನ್ನು ನಾವು ಹೊಡೆದಾಕಬೇಕು. ಆ ಮಿರರ್ ಶಾಟ್ ಅರ್ಥ ಏನು ಅಂತ ಅಂದರೆ ಅವನ ಅಹಂನ ಹೊಡಿತಾನೆ. ಆ ವಯಸ್ಸಲ್ಲಿ ಅವೆಲ್ಲ ಏನು ಗೊತ್ತೇ ಇಲ್ಲ.
ಶಿವಮ್ ಸ್ಟುಡಿಯೋಸಲ್ಲಿ ಇದ್ದೀವಿ. ಕಿಶೋರ್ ಅವರು ಇವಾಗ ಕಂಪ್ಲೀಟ್ ಸ್ಟುಡಿಯೋನ ನಿಮಗೆ ತೋರಿಸ್ತಾರೆ ಮತ್ತು ಸ್ಟುಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ ನೋಡೋಣ ಸ್ಟುಡಿಯೋ ಹೇಗಿದೆ ಅಂತ. ಸೊ ಇದು ಸಿಟ್ಟಿಂಗ್ ಏರಿಯಾ. ಇಲ್ಲಿ ನೀವು ನೋಡ್ತಿರೋ ಫೋಟೋ ಫ್ರೇಮ್ಸ್ ಎಲ್ಲ ಲಾಸ್ಟ್ ಟೈಮ್ ಹೇಳಿದ್ವಲ್ಲ ಪರ್ವಾ ಸ್ಟೋರ್ಸ್, ಅದರಿಂದ ನಾವೇ ಮಾಡಿ ಹಾಕಿರೋದು. ಎಲ್ಲ ಮ್ಯೂಸಿಷಿಯನ್ಸ್ದು ಹಾಕಿದ್ದೀವಿ. ನಮ್ಮ ಅಣ್ಣವ್ರದ್ದು ಒಂದು ಫೋಟೋ ಅಲ್ಲಿ ನಿಂತಿರಲಿಲ್ಲ, ಅದಕ್ಕೆ ಅಣ್ಣವ್ರದ್ದೊಂದು ಫೋಟೋ ಇಲ್ಲಿ ಹಾಕಿದ್ದೀವಿ. ಎಲ್ಲ ಲೆಜೆಂಡ್ಸ್ ಇದ್ದಾರೆ. ಇಳೆಯರಾಜ, AR ರೆಹಮಾನ್, ಬಾಲಸುಬ್ರಹ್ಮಣ್ಯಂ, ಹಂಸಲೇಖ ಅವರು, ಶಂಕರ್ ನಾಗ್ ಅವರು, ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ದೆಲ್ಲ ಹಾಕಿದ್ದೀವಿ. ಸೊ ಬೇಸಿಕಲಿ ಇದೆಲ್ಲ ಪೇಂಟಿಂಗ್ ಒಂದು ಆರ್ಟಿಸ್ಟ್ ಹತ್ರ ಮಾಡಿಸಿದ್ವಿ. ಇದು ಜಸ್ಟ್ ಸಿಟ್ಟಿಂಗ್ ಏರಿಯಾ ಅಷ್ಟೇ, ಔಟ್ಸೈಡು. ಸೊ ಇಲ್ಲಿ ಎಂಟ್ರಿ, ಹಾಂ, ಮೇನ್ ಸ್ಟುಡಿಯೋ. ಸೊ ಇದು ಒನ್ ಆಫ್ ಅವರ್ ಮೇಜರ್ ಪ್ರಾಜೆಕ್ಟ್ ಆ್ಯಕ್ಚುಲಿ, ಕಂಬಳಿಹುಳ. ನಮ್ಮ ಫ್ರೆಂಡೇ ಆಗಿರತಕ್ಕಂಥ ಅಂಜಾನ್ ನಾಗೇಂದ್ರ ಅವರು ಹೀರೋ ಆಗಿ ಮಾಡಿರೋದು. ಇಲ್ಲಿ ಇದೊಂದು ಪೇಂಟಿಂಗ್ ಶಿವು ಅವ್ರು ಹಾಕ್ಸಿರೋದು. ಇಲ್ಲಿ ನೀವು ಒಳಗಡೆ ಬಂದರೆ ಇದು ಕಂಟ್ರೋಲ್ ರೂಮ್. ಸೊ ಕಂಟ್ರೋಲ್ ರೂಮಲ್ಲಿ ನೀವು ನೋಡ್ಬೋದು, ಅದು 2 ಸ್ಪೀಕರ್ಸ್ ಬಂದು ಈವ್ ಅಂತ, ಅದು ಬ್ರ್ಯಾಂಡ್ ಬಂದು. ಅದು ಮಾನಿಟರ್ಸೇ ಆ್ಯಕ್ಚುಲಿ ಆಲ್ಮೋಸ್ಟ್ 4 lakh rupees ಆಗುತ್ತೆ ಎರಡಕ್ಕೂ. ಆ್ಯಂಡ್ ಇದು ಪ್ರೀ ಆಮ್ಸ್ ಆ್ಯಕ್ಚುಲಿ. ಸೊ ಇವೆಲ್ಲ ಪ್ರೊಸೆಸಿಂಗ್ ಎಲ್ಲ ನಾವು ಯೂಸ್ ಮಾಡ್ತೀವಿ. ಇನ್ನೂ ಜಾಸ್ತಿ ಇರಬೇಕು, ನಮ್ಮ ಹತ್ರ ತುಂಬ ಮಿನಿಮಲ್ ಇದೆ. ಕಂಪ್ಲೀಟ್ ಪ್ರೊಫೆಷ್ನಲ್ ಇದೆ. ಅಂದರೆ ನಾವು ಕಂಪ್ಲೀಟ್ ಮೂವೀಸ್ಗೆಲ್ಲ ವರ್ಕ್ ಮಾಡ್ತೀವಿ. ಆಲ್ಮೋಸ್ಟ್ ನಾವು ಒಂದು 7-8 ಮೂವಿಗೆ ವರ್ಕ್ ಮಾಡಿದ್ದೀವಿ. ಇನ್ನೂ ಒಂದು 5-6 ಮೂವಿ ವರ್ಕ್ ನಡೀತಿದೆ, ಅದೆಲ್ಲ ಮಾಡ್ತೀವಿ. ಇದು 5.1 ಮಾಡೋಕ್ಕೆ ಅಂತ ಇಲ್ಲೆರಡು ಮಾನಿಟರ್ ಇಟ್ಟಿದ್ದೀವಿ, HS8. ಸೊ 5.8 ಅಂದರೆ 5.1 ಅಂದರೆ ಬೇಸಿಕಲಿ ಥಿಯೇಟರ್ ಮಿಕ್ಸ್ ಮಾಡೋದಕ್ಕೆ. ಸೊ ಅದು ಬಿಟ್ಟರೆ ಈ ಕಡೆಗೆ ಕಂಟ್ರೋಲ್ ರೂಮ್ ಇದೆ. ಸೊ ವಿ ಯೂಸ್ ದಿಸ್ ಮೈಕ್ ಆ್ಯಕ್ಚುಲಿ. ನೀವು ಬ್ಯಾಂಗ್ಳೂರಲ್ಲಿ ಎಲ್ಲ ಸ್ಟುಡಿಯೋಸಲ್ಲೂ ಹುಡುಕಿದ್ರೆ ಒಂದು 4 ಮೈಕ್ ಸಿಗ್ಬೋದು ಅಷ್ಟೇ ನಿಮ್ಗೆ ಇಡೀ ಬ್ಯಾಂಗ್ಳೂರಲ್ಲಿ. ಇಟ್ಸ್ ಕಾಲ್ಡ್ ನಾಯ್ಮನ್ U87 ಅಂತ. ನಿಮಗೆ ಮೈಕೇ 3 lakhs ಆಗುತ್ತೆ ಇದು ಬೈ ಮಾಡಬೇಕು. ರೆಕಾರ್ಡಿಂಗ್ಸ್ ನಾವು ಆ್ಯಕ್ಚುಲಿ ಎಲ್ಲ ರೆಕಾರ್ಡಿಂಗ್ಸ್ ಮಾಡ್ತೀವಿ. ವಿ ಡೂ ಎವ್ರಿಥಿಂಗ್ ಇನ್ ಆಡಿಯೋ, ಎಂಡ್ ಟು ಎಂಡ್. ಬೇಸಿಕ್ ರೆಕಾರ್ಡಿಂಗಿಂದ ಹಿಡಿದು ಫೈನಲ್ ಮಿಕ್ಸ್ ಮಾಸ್ಟರ್ವರೆಗೂ, ಇನ್ಕ್ಲೂಡಿಂಗ್ ಆಡಿಯೋ ಡಿಸ್ಟ್ರಿಬ್ಯೂಷನ್ ಕೂಡ ನಾವೇ ಮಾಡ್ತೀವಿ. ಇನ್ ಕೇಸ್ ಯಾರಾದರೂ ಇಂಡಿಪೆಂಡೆಂಟ್ ಕ್ರಿಯೇಟರ್ಸ್ ಇದ್ದರೆ, ಇಫ್ ದೇ ವಾಂಟ್ ಟು ಡಿಸ್ಟ್ರಿಬ್ಯೂಟ್ ಆನ್ Spotify, ವಿಂಕ್, ಸಾವನ್ ಇದರಲ್ಲೆಲ್ಲ ಯೂಶಲಿ ಟ್ಯೂನ್ ಕೋರ್ ಅಥವಾ ಡಿಸ್ಟ್ರಿಬ್ಯೂಟರ್ ಮಾಡಿದ್ರೆ ಅವ್ರು ಇನ್ಶಿಯಲಾಗಿ ಪೇ ಮಾಡಬೇಕಾಗತ್ತೆ. ಬಟ್ ನಾವೇ ಡ್ಯಾಶ್ ಬೋರ್ಡ್ ಕೊಟ್ಟು ನಮ್ಮದೇ ಓನ್ ಡಿಸ್ಟ್ರಿಬ್ಯೂಷನ್ ಇದೆ, ನಾವು ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತೀವಿ. ಆ್ಯಂಡ್ ಸಾಂಗ್ ರೈಟಿಂಗಿಂದ ಪ್ರೊಡಕ್ಷನ್ವರೆಗೂ ಎಲ್ಲ ಕೆಲಸಗಳು ಮಾಡ್ತೀವಿ. ಆಡಿಯೋ ಎನಿಥಿಂಗ್ ವಿ ವಿಲ್ ಡೂ. ಆ್ಯಂಡ್ ಇದು ಡಿಸೈನ್ ನಾವು ಆ್ಯಕ್ಚುಲಿ ನಮ್ಮ ಲೋಗೋ ಬಂದು ಶಿವಸಾಗರ್ ಅಂತ ಒಂದು ಹುಡುಗ, ಕಾಲೇಜ್ ಹುಡುಗ, ಇನ್ನೂ ಒಂದು 18 ವರ್ಷ ಅನ್ಸುತ್ತೆ ಅವ್ನಿಗೆ. ಅವ್ನು ಡಿಸೈನ್ ಮಾಡಿರೋದು ಆ್ಯಕ್ಚುಲಿ. ನಾವು ಇಲ್ಲಿ ಸ್ಟುಡಿಯೋಗೆ ಬಂದಾಗ ರೀಸೆಂಟಾಗಿ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ದು. ಹಾಂ, ಶಿವೋಮ್ ಸ್ಟುಡಿಯೋ, SHIOM, ಶಿವೋಮ್. ನಿಮಗೆ ಗೂಗಲಲ್ಲಿ ಶಿವೋಮ್ ಸ್ಟುಡಿಯೋಸ್ ಅಂತ ಸರ್ಚ್ ಮಾಡಿದ್ರೆ ಲೊಕೇಶನ್ ಸಿಗುತ್ತೆ. ಲೊಕೇಶನ್ ಸರ್ಚ್ ಮಾಡಿ ಬನ್ನಿ. ಹೇಳಿ ಬ್ರೋ. ಸೊ ಇವರು ನನ್ನ ಫ್ರೆಂಡು ಅಕ್ಷಯ್ ಬಡಾಮನೆ ಅಂತ. ಇವರು ಬಂಡಮನೆ ಅಂತಲೇ ತುಂಬ ಫೇಮಸ್ಸು. ಕುಂದಾಪುರ ಕಡೆ ಎಲ್ಲ ನಮ್ಮದೇ ಜನ ಅಂತ ಫುಲ್ ಎಲ್ಲರಿಗೂ ಅದೇ ಒಂದು ಮೀನ್ ಬರುತ್ತಲ್ಲ, ಇವನ್ನೆಲ್ಲರಿಗೂ ಹಿಂಗೆ ಹೇಳ್ಕೊಂಡೆ ಯಾಮಾರಿಸಿದ ಕಡೆ ಅವನು ಇವನೇ. ಸೊ ಇವರು ಸಿಂಗಿಂಗ್ ಆಡ್ತಾರೆ. ಒಳ್ಳೆ ಟ್ಯಾಲೆಂಟ್ ಅಂತ. ಹಾಂ, ಸಿಂಗಿಂಗ್ ಆಡ್ತಾರೆ. ಸಿಂಗಿಂಗ್ ಆಡ್ತಾರೆ. ಸೊ ದಯವಿಟ್ಟು ನಮಗೋಸ್ಕರ ಒಂದು ಸಾಂಗ್ ಆಡಿ. ಖಂಡಿತ. ನುಡಿಸಲೇ ನಿನ್ನ ನೆನಪನು ನೀನೇ ಇಲ್ಲದ ಸಂಜೆಗೆ, ಮನಸಲೇ ಉಳಿದ ಕವಿತೆಯ ಸಾಲು ಹೇಳಲಿ ಯಾರಿಗೆ. ನಂಗೆ ಅಲ್ಲವಾ ನೀ ನಂಗೆ ಅಲ್ಲವಾ, ಕಂಗಾಲಾಗಬೇಡ ನಾನಿಲ್ಲಿಲ್ಲವಾ. ನಂಗೆ ಅಲ್ಲವಾ ನೀ ನಂಗೆ ಅಲ್ಲವಾ, ಎಲ್ಲ ನಾಳೆ ಕೂಡ ನಿಂದೆಯ ಏನಂದರೂ ಹಾಗೆ. ನೀ ನಂಗೆ ಅಲ್ಲವಾ, ನೀ ನಂಗೆ ಅಲ್ಲವಾ, ನೀ ನಂಗೆ ಅಲ್ಲವಾ, ನೀ ನಂಗೆ ಅಲ್ಲವಾ. ಥ್ಯಾಂಕ್ ಯು. ಸೂಪರ್ ಬ್ರೋ, ಥ್ಯಾಂಕ್ ಯು. ಸೊ ಎಲ್ಲ ಮುಗಿಸಿ ಕಿಶೋರ್ ಅವರು ಅವ್ರ ರೂಮಿಗೆ ಬಂದರು. ಇನ್ನು ಸ್ವಲ್ಪ ಸಿಕ್ಕಾಪಟ್ಟೆ ಎಡಿಟಿಂಗ್ ಕೆಲಸ ಇಲ್ಲ. ರೀಲ್ ಬರ್ತಾ ಇದೆ. ಹಾಂ, ಇವತ್ತು ಒಂದು ನಾನು ಅಪ್ಲೋಡ್ ಮಾಡಿ ಒಂದು ವಾರ ಆಗಿರುತ್ತೆ. ಹೌದು. ಸೊ ವಿಡಿಯೋ ಸೊ ಹೊಸ ರೀಲ್ ಒಂದು ಮಾಡಿದ್ದಾರೆ, ಅದನ್ನ ಎಡಿಟ್ ಮಾಡ್ತಾ ಇದ್ದಾರೆ. ಇನ್ನೂ ಎಷ್ಟೊತ್ತಾಗ್ಬೋದು ಬ್ರೋ? ಇವಾಗ ಟೈಮ್ 9 ಗಂಟೆ 10 ಗಂಟೆ ಒಳಗಡೆ ಅಪ್ಲೋಡ್ ಮಾಡ್ಬೋದು. 1 hour ಎಡಿಟ್ ಮಾಡೋಕ್ಕೆ ಹೊಟ್ಟೋಗುತ್ತೆ. ಮತ್ತೆ ಅವ್ರ ಪಾಪ ಊಟ ಎಲ್ಲ ಮಾಡಿ ಮಲಗಬೇಕು. ಜಾಸ್ತಿ ದಿನ ರಾತ್ರಿ ಮಲ್ಕೊಳ್ಳೋದು 3 ಗಂಟೆ ಆಗುತ್ತೆ.
ಸೊ ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ, ಮುಗಿಸ್ಕೊಂಡ್ಲಿ ಅವ್ರ ಕೆಲಸ. ಏನಿಲ್ಲ, 1 ಅವರ್ ವೆಯ್ಟ್ ಮಾಡಿದ್ರೆ ನಾನೇ ಅಡುಗೆ ಮಾಡ್ಕೊಡ್ತೀನಿ. ಬೇಡ 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 ಮಾಡ್ತೀನಿ, 2 ಅವರ್ ಹೋಗ್ಬೇಕಲ್ಲ ಟ್ರಾವೆಲ್. ಹೌದು, ಎಕ್ಸ್ಟ್ರಾ ಮಾಡ್ತೀನಿ. ಈ ಎಂಡಿಂದ ಆ ಎಂಡಿಗೆ ಹೋಗ್ಬೇಕು, ಸೊ ಲೇಟ್ ಆಗೋಗುತ್ತೆ ಇನ್ನು ಹೊಸಕೋಟೆಗೆ ಹೋಗೋಕ್ಕೆ. ಇನ್ನೊಂದ್ಸಲ ಬನ್ನಿ, ಒಂದು ರ್ಯಾಪ್ ಸಾಂಗ್ ಮಾಡೋದು. ಹಾಂ, ಗ್ಯಾರಂಟಿ ಬರ್ತೀನಿ. ನೀವು ಒಂದೊಳ್ಳೆ ಸಾಂಗ್ ಮಾಡೋಣ, ಒಂದೊಳ್ಳೆ ಕೊಲಾಬ್ ಮಾಡೋಣ, ಮಾಡಿ ಹಾಕೋಣ. ಸೊ ಇವತ್ತಿಗಿಷ್ಟೇ, ಆಲ್ಮೋಸ್ಟ್ ಎಲ್ಲ ನಿಮಗೆ ತೋರಿಸಿದ್ದೀನಿ, ಸ್ಟುಡಿಯೋ ಟೂರು ಮತ್ತು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ರಘು ವೈನ್ ಸ್ಟೋರ್ ಅವ್ರನ್ನ ಮೀಟ್ ಮಾಡಿದ್ದೀನಿ. ಸೊ ಖುಷಿ ಆಯಿತು. ಇವತ್ತಿಗಿಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್.